Let us know more about Lawrence Kohlberg. Okay, he was an American psychologist and educator known for his theory of moral development of children in 1958. Okay, during his doctoral degree, he became interested in Piaget's work on the moral development of children. ಡಾಕ್ಟರೇಟ್ ಡಿಗ್ರಿ ಮಾಡುವಾಗ ಜೀನ್ ಪಿಯಾಜೆ ಅವರ ಮಾರಲ್ ಡೆವಲಪ್ಮೆಂಟ್ ಅವರಿಗೆ ಇನ್ನಷ್ಟು ಪ್ರಭಾವ ಮಾಡ್ತು. ಜೀನ್ ಪಿಯಾಜೆ ಅವರು ಏನು ಹೇಳ್ತಾರೆ ಅಂದರೆ, ಜೀನ್ ಪಿಯಾಜೆ ಇಂಟ್ರಡ್ಯೂಸ್ ದ ಐಡಿಯಾ ಆಫ್ ಮಾರಲ್ ಡೆವಲಪ್ಮೆಂಟ್ ಅಕರ್ಸ್ ಇನ್ ಸ್ಟೇಜಸ್ ಅಂತ ಹೇಳ್ತಾರೆ. ಸೊ ಮಾರಲ್ ಡೆವಲಪ್ಮೆಂಟು ಸ್ಟೇಜಸ್ಸಲ್ಲಿ ಅವರಿಗೆ ಬಿಲ್ಟ್ ಆಗುತ್ತೆ, ಮತ್ತು ಥ್ರೂ ಲೈಫ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಆಕ್ಟಿವ್ ರೀಸನಿಂಗ್. ಮಗು ಆಕ್ಟಿವ್ ಆಗಿದ್ದಷ್ಟು, ಚಟುವಟಿಕೆ ಮಾಡಿದಷ್ಟು, ಮತ್ತು ಎಕ್ಸ್ಪೀರಿಯನ್ಸ್ ಮಾಡಿದ ಹಾಗೆ ಅವರ ಮಾರಲ್ ಡೆವಲಪ್ಮೆಂಟು ಸ್ಟೇಜ್ ವೈಸ್ನಲ್ಲಿ ಬಿಲ್ಟ್ ಆಗುತ್ತೆ ಅಂತ ಜೀನ್ ಪಿಯಾಜೆ ಅವರು ಹೇಳ್ತಾರೆ. ಓಕೆ ಓಕೆ ಅದನ್ನೇ ಲಾರೆನ್ಸ್ ಕೋಲ್ಬರ್ಗ್ ಏನು ಮಾಡ್ತಾರೆ ಅಂದರೆ ಎಕ್ಸಾಮೈನ್ ಮಾಡ್ತಾರೆ, ಮತ್ತು ಹೇಗೆ ಹಂತ ಹಂತವಾಗಿ ಮೆಚುರಿಟಿ ಬಂದಾಗ ಮಗು ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಗೆ ಥಿಂಕ್ ಮಾಡುತ್ತೋ ಅದೇ ದೊಡ್ಡವರಾದಾಗ ಥಿಂಕಿಂಗ್ ಪ್ರೊಸೀಜರು ಚೇಂಜ್ ಆಗಿರುತ್ತಲ್ವ, ಅದನ್ನೇ ಮಾರಲ್ ರೀಸನಿಂಗ್ ಚೇಂಜಸ್ ಆ್ಯಸ್ ವಿ ಗ್ರೋ ಅಂತ. ಓಕೆ, ನೋಡೋಣ ಬನ್ನಿ ಈಗ ಡಿಫ್ರೆನ್ಸಸ್ ಮಾರಲ್ ರೀಸನಿಂಗ್ಗೆ, ಮಾರಲ್ ರೀಸನಿಂಗ್ ಮತ್ತು ಮೊರಾಲಿಟಿಗೆ ಮತ್ತು ಮಾರಲ್ ಡೆವಲಪ್ಮೆಂಟ್ಗೆ ಏನೇನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಓಕೆ, ಸೊ ಮೊರಾಲಿಟಿಗೆ ಉದಾಹರಣೆ ಕೊಡೋದಾದರೆ, ಸಪೋಸ್ ಒಂದು ಎಕ್ಸಾಮಲ್ಲಿ ಕಾಪಿ ಮಾಡೋದು, ಇದು ರೂಲ್ಸ್ ಅಗೇನೆಸ್ಟ್, ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಕಾಪಿ ಮಾಡಬಾರ್ದು. ಕಾಪಿ ಅವಕಾಶ ಇದ್ದರೂ ಕೂಡ ಅದು ತಪ್ಪು ಅಂತ ಪರಿಗಣಿಸಿ ಮಾಡೋದಿಲ್ಲ ನೋಡಿ, ಅದನ್ನೇ ಮೊರಾಲಿಟಿ ಅಂತ ಹೇಳ್ಬೋದು. ಓಕೆ, ಮೊರಾಲಿಟಿ. ಅಥವಾ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸಪೋಸು ಈಗ ಹೆಲ್ಪ್ ಮಾಡುವಂಥದ್ದು, ಹೆಲ್ಪಿಂಗ್ ನೇಚರು, ಒಂದು ಅನಾಥಾಶ್ರಮಕ್ಕೆ ದುಡ್ಡು ಕೊಡೋದ್ರ ಮೂಲಕ ನಾವು ನಮ್ಮ ಮನುಷ್ಯತ್ವ ಮತ್ತು ದಯೆಯನ್ನು ತೋರಿಸುವಂಥದ್ದು, ಇದು ಮೊರಾಲಿಟಿ ಆಗುತ್ತೆ. ವ್ಯಾಲ್ಯೂಸ್ ಆರ್ ಪ್ರಿನ್ಸಿಪಲ್ಸ್ ದಟ್ ಗೈಡ್ ರೈಟ್ ಆರ್ ರಾಂಗ್ ಬಿಹೇವಿಯರ್. ಓಕೆ, ಸೊ ಮಾರಲ್ ಡೆವಲಪ್ಮೆಂಟ್ ಅಂದರೆ ಮಗುಗೆ ಒಂದು ನಾಯಿ ಮೇಲೆ, ಒಂದು ಪ್ರಾಣಿ ಮೇಲೆ ಕಲ್ಲು ಬಿಸಿದ್ರೆ ಅದು ತಪ್ಪು ಅನ್ನೋ ಗೊತ್ತಿರಲ್ಲ. ಸ್ವಲ್ಪ ದೊಡ್ಡವರಾದಾಗ ಹೇಳ್ತೀವಿ, ಪೇರೆಂಟ್ಸ್ ಆದವ್ರು ಹೇಳ್ತಾರೆ ಅಲ್ವಾ, ಅಥವಾ ಯಾರು ಅವನ ಅಣ್ಣ ಅಥವಾ ತಮ್ಮ ಆದವ್ರು ಏನು ಹೇಳ್ತಾರೆ, ಅದು ತಪ್ಪು, ಪ್ರಾಣಿಗಳಿಗೂ ನೋವಾಗ್ತದೆ, ಹಾಗೆ ಕಲ್ಲು ಎಸಿಬಾರ್ದು, ಹೊಡಿಬಾರ್ದು ಅಂತ ಹೇಳ್ತಾರಲ್ಲ, ಇದು ಒಂದು ಡೆವಲಪ್ಮೆಂಟ್ ಪ್ರೋಸೆಸ್ಸು. ಸೊ ವ್ಯಾಲ್ಯೂಸ್ ಚೇಂಜ್, ಮೆಚ್ಯೂರ್ ಥ್ರೂಔಟ್ ಲೈಫ್, ಇದು ಮಾರಲ್ ಡೆವಲಪ್ಮೆಂಟ್ ಆಗುತ್ತೆ. ಸಪೋಸ್ ಮಗು ಎಕ್ಸಾಮ್ ಬರೀಬೇಕಾದ್ರೆ ನಾನು ಕಾಪಿ ಮಾಡಿದ್ರೆ ನಂಗೆ ಪನಿಷ್ಮೆಂಟ್ ಆಗುತ್ತೆ, ನಾನು ಡಿಬಾರ್ ಆಗ್ಬೋದು, ನನಗೆ ಸ್ಕೂಲಿಂದ ಕೆಟ್ಟ ಹೆಸರು ಬರ್ಬೋದು, ಅಥವಾ ಇನ್ನೊಂದು ರೀತಿ ತರ್ಕ. ಯಾವ ರೀತಿ ಅಂತ ಹೇಳಿದ್ರೆ, ಕಾಪಿ ಮಾಡಿದ್ರೆ ನನ್ನ ನಾಲೆಜ್ ಇಷ್ಟೇ ಅಂತ ಅನಿಸ್ಬಿಡುತ್ತೆ, ನನ್ನ ಶ್ರಮದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಬೇಕು, ಮತ್ತು ನನಗೆ ಎಷ್ಟು ಓದಿದ್ದೀನಿ ಅಷ್ಟನ್ನೇ ಬರೆಯುವಂಥ ಪ್ರಯತ್ನ ಮಾಡಬೇಕು ಅಂತ ಮನಸ್ಸಲ್ಲೇ ಥಿಂಕ್ ಮಾಡುತ್ತಲ್ಲ, ಅದು ಮನಸ್ಸಲ್ಲೇ ಥಿಂಕಿಂಗ್, ದಟ್ ಈಸ್ ಮಾರಲ್ ರೀಸನಿಂಗ್. ಓಕೆ, ದ ಥಾಟ್ ಪ್ರೊಸೆಸ್ ದಟ್ ಯೂಸ್ ಟು ಮೇಕ್ ಅ ಎಥಿಕಲ್ ಡಿಸಿಷನ್ಸ್. ನೆಕ್ಸ್ಟ್ ಬಂದು ಹೈನ್ಸ್ ಡಿಲೆಮಾ. ಓಕೆ, ಹೈನ್ಸ್ ಡಿಲೆಮಾ ಸ್ಟೋರಿ ಈಸ್ ಫೇಮಸ್ ಫಾರ್ ಕೋಲ್ಬರ್ಗ್ಸ್ ಮಾರಲ್ ಡೆವಲಪ್ಮೆಂಟ್. ಹೈನ್ಸ್ ಅನ್ನೋನು ಯುರೋಪ್ನವನು. ಸೊ ಅವನ ಹೆಂಡತಿಗೆ ಹುಷಾರಿರಲ್ಲ, ತುಂಬ ಸೀರಿಯಸ್ ಆಗಿರುತ್ತೆ. ಸೊ ಅವನಿಗೆ ಮೆಡಿಸಿನ್ ಬೇಕಾಗಿರುತ್ತೆ, ಬಟ್ ಅದು ತುಂಬ ಕಾಸ್ಟ್ಲಿಯೆಸ್ಟ್ ಆಗಿರುತ್ತೆ. ಹಿ ಕಾಂಟ್ ಅಂದರೆ ಅವನು ತುಂಬ ಅಷ್ಟೊಂದು ಪೇ ಮಾಡುವಷ್ಟು ಕೆಪಾಸಿಟಿ ಅವನಲ್ಲಿ ಇರಲ್ಲ, ತುಂಬ ಪುವರ್ ಆಗಿರ್ತಾನೆ. ಸೊ ಏನಾಗುತ್ತೆ, ಅವನು ಯಾವ ಥರ ಡಿಸಿಷನ್ಸ್ ತಗೊಳ್ತಾನೆ. ಸೊ ಅದ್ರ ಬಗ್ಗೆ ಈ ಕೋಲ್ಬರ್ಗ್ ಇಂಟರ್ವ್ಯೂಡ್ 72 ಲೋವರ್ ಆ್ಯಂಡ್ ಮಿಡಲ್ ಕ್ಲಾಸ್ ವೈಟ್ ಬಾಯ್ಸ್ ಪ್ರೆಸೆಂಟಿಂಗ್ ಈಚ್ ವಿತ್ ದಿಸ್ ಡಿಲೆಮಾ. ಅವನು ಯಾವ ರೀತಿಯಾಗಿ ಡಿಸಿಷನ್ಸ್, ಅಂದರೆ ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟು ಅವನು ಯಾವ ರೀತಿ ಡಿಸಿಷನ್ಸನ್ನು ತಗೊಳ್ತಾನೆ ಅಂತ ಅವರು ಮುಂದಿಟ್ಟಾಗ ಸಲ ಚಿಲ್ಡ್ರನ್ ರೆಸ್ಪಾನ್ಸೇ ಅವನ ಮುಂದಿನ 6 ಸ್ಟೇಜ್ ಆಫ್ ಥಿಯರಿ ಆಫ್ ಮಾರಲ್ ರೀಸನಿಂಗಿಗೆ ಕಾರಣ ಆಗುತ್ತೆ. ಓಕೆ, to solve this Heinz dilemma, 3 options arises. First one is
Heinz should not steal the drug because it is the disobedience of law. So second point is what? Heinz can steal the drug but should be punished by the law. Next, Heinz can steal the drug and no law should be punish him. ಸೊ ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಏನಂದರೆ ಹೈನ್ ಶುಡ್ ನಾಟ್ ಸ್ಟೀಲ್ ದ ಡ್ರಗ್ ಬಿಕಾಸ್ ಇಟ್ ಇಸ್ ದ ಡಿಸಬಿಡಿಯನ್ಸ್ ಆಫ್ ಲಾ. ಸೊ ಕಳ್ತನ ಮಾಡೋದು ತಪ್ಪು ಅಲ್ವಾ? ಮೆಡಿಸಿನ್ ಕಳ್ತನ ಮಾಡೋದು ಒಂದು ತಪ್ಪು ಅನ್ನುವ ತಿಳುವಳಿಕೆಯಿಂದ ಅವನು ಡಿಸಿಷನನ್ನು ತಗೊಳ್ಳೋದು, ಮಾರಲ್ ರೀಸನಿಂಗನ್ನು ತಗೊಳ್ಳೋದು. ಕರೆಕ್ಟಾ? ಹೈನ್ಸ್. ಸೊ ಹೈನ್ಸ್ ಡಿಸಿಷನ್ ಮೇಕ್ಸ್ ಅನೇಬಲ್ ಟು ಸೇವ್ ಹಿಸ್ ವೈಫ್. ಈ ಡಿಸಿಷನ್ ತಗೊಳ್ಳೋದ್ರಿಂದ ಅವನ ಹೆಂಡತಿನ ಅವನು ಸೇವ್ ಮಾಡೋಕ್ಕಾಗಲ್ಲ, ಹೆಂಡತಿ ಸತ್ತೋಗ್ತಾಳೆ. ಸೊ ಲಾ ಹೇಗೂ ಒಬೆ ಆಗುತ್ತೆ, ಬಟ್ ಮಾರಲ್ ಜಸ್ಟಿಸ್ ವಾಸ್ ಡನ್ ಅಲ್ವಾ? ನೋ ಮಾರಲ್. ಏನು ಸಿಕ್ತು ನಮ್ಗೆ? ಹಾಗಾದರೆ ನಾವೊಂದು ವ್ಯಕ್ತಿನ ಕಳ್ಕೊಂಡ್ವಿ ಅಲ್ವಾ? ಸೊ ದಿಸ್ ಈಸ್ ಪ್ರೀ ಕನ್ವೆನ್ಷನಲ್ ಲೆವೆಲ್ ಆಫ್ ಮಾರಲ್ ಥಿಂಕಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು Heinz can steal the drug but should be punished by the law. This decision saves his wife, but Heinz be kept in prison. ಅವನು ಕಳ್ತನ ಮಾಡಿ ಹೆಂಡತಿನ ಬದುಕಿಸ್ತಾನೆ, ಬಟ್ ಅವನಿಗೆ ಪನಿಷ್ಮೆಂಟ್ ಕೂಡ ಆಗಬೇಕು. ಇದು ಇನ್ನಿಷ್ಟು ಕೆಲವು ಮೆಂಬರ್ಸ್ ಹೇಳ್ತಾರೆ, ಕೆಲವು ಚಿಲ್ಡ್ರನ್ ಈ ಥರ ಹೇಳ್ತಾರೆ ಒಪಿನಿಯನ್ಸ್. ಓಕೆ, ಅವನು ಕಳ್ತನೂ ಮಾಡಲಿ, ಆದರೆ ಅವನಿಗೆ ಜೈಲು ಶಿಕ್ಷೆನೂ ಆಗಬೇಕು, ಬಿಕಾಸ್ ಕಳ್ತನ ಮಾಡೋದು ತಪ್ಪು ಅಲ್ವಾ? ಸೊ ದ ಹೈನ್ಸ್ ಟುಕ್ ಅ ಮಾರಲ್ ಡಿಸಿಷನ್, ಹಿ ಹ್ಯಾಡ್ ಟು ಅಂಡರ್ಗೋ ದ ಪನಿಷ್ಮೆಂಟ್ ಅಂತ ಕೆಲವರು ಹೇಳ್ತಾರೆ. ದಿಸ್ ಇಸ್ ಅ ಕನ್ವೆನ್ಷನಲ್ ಲೆವೆಲ್ ಆಫ್ ಮಾರಲ್ ಥಿಂಕಿಂಗ್. ಓಕೆ, ನೆಕ್ಸ್ಟ್, ಹೈನ್ಸ್ ಕ್ಯಾನ್ ಸ್ಟೀಲ್ ದ ಡ್ರಗ್, ನೋ ಲಾ ಶುಡ್ ಪನಿಷ್. ಅಂದರೆ ಕಳ್ತನೂ ಮಾಡ್ತಾನೆ, ಅವನು ಬದುಕ್ತಾನೆ, ಅವನ ಹೆಂಡತಿನೂ ಬದುಕಿಸ್ತಾನೆ, ಪನಿಷ್ಮೆಂಟ್ ಕೂಡ ತಗೊಳ್ಳಲ್ಲ. ಸೊ ಇದು ಪೋಸ್ಟ್ ಕನ್ವೆನ್ಷನಲ್ ಲಾ ಆಫ್ ಮಾರಲ್ ಥಿಂಕಿಂಗ್ ಆಗುತ್ತೆ. ಯಾಕಂದರೆ ಇದರಿಂದ ಅವನ ಹೆಂಡತಿನೂ ಸೇವ್ ಆಗ್ತಾರೆ, ಬೋತ್ ಆಫ್ ದೆಮ್ ಕ್ಯಾನ್ ಬಿ ಲಿವ್ ಹ್ಯಾಪಿಲಿ. ಈ ಡಿಸಿಷನಿಂದ ನಾವು ಯಾವ ರೀತಿ ಒಂದು ಕಾನ್ಸೆಪ್ಟ್, ಯಾವ ಪ್ರಿನ್ಸಿಪಲ್, ಯಾವ ವ್ಯಾಲ್ಯೂಸಿಂದ ನಾವು ಒಂದು ರಿಜಿಡಿಟಿಯಿಂದ ಬದುಕ್ತಿದ್ದೀವೋ ಅದನ್ನು ರಿಜೆಕ್ಟ್ ಮಾಡಿ ಈ ಒಂದು ನ್ಯಾಯಯುತವಾದ ಒಂದು ಡಿಸಿಷನನ್ನು ತಗೊಳ್ಳೋದು. ದಟ್ ಈಸ್ ಕಾಲ್ಡ್ ಆಸ್ ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್ ಆಫ್ ಮಾರಲ್ ಥಿಂಕಿಂಗ್. 6 stages of moral development grouped into 3 levels. 6 stages of moral development grouped into 3 levels, that is pre-conventional level. First level is pre-conventional level up to 6 years. Here we can find zero morality. Okay, ನಾವು ಇಲ್ಲಿ ಮೊರಾಲಿಟಿ 0 ಅಂತಲೇ ಹೇಳ್ಬೋದು. ಇದರಲ್ಲಿ ಫಸ್ಟ್ ಸ್ಟೇಜ್ ಬಂದು ಒಬಿಡಿಯನ್ಸ್ ಆ್ಯಂಡ್ ಪನಿಷ್ಮೆಂಟ್ ಓರಿಯೆಂಟೇಷನ್. ಒಬಿಡಿಯನ್ಸ್ ಆ್ಯಂಡ್ ಪನಿಷ್ಮೆಂಟ್ ಓರಿಯೆಂಟೇಷನ್ ಅಂದರೆ ಮಗು ಹೆದರ್ಕೊಂತ ಪನಿಷ್ಮೆಂಟಿಗೋಸ್ಕರ ಕೆಲಸನ ಮಾಡೋದು. ಫಾರ್ ಎಕ್ಸಾಂಪಲ್, ಪನಿಷ್ಮೆಂಟಿಂದ ಬಚಾವ್ ಆಗೋದಕ್ಕೆ ಮಗು ತಾಯಿ ಮಾತನ್ನು ಕೇಳೋದು, ಇಲ್ಲಾಂದರೆ ಅಮ್ಮ ಹೊಡೆದು ಬಿಡ್ತಾರಲ್ವಾ, ಅದಕ್ಕೆ ಸ್ಟಡಿ ಮಾಡು, ಹೋಮ್ವರ್ಕ್ ಮಾಡು ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಹೊಡಿತಾರೆ, ಬೈತಾರೆ ಅನ್ನೋಕ್ಕೋಸ್ಕರ, ಪನಿಷ್ಮೆಂಟಿಂದ ಬಚಾವ್ ಆಗೋಕ್ಕೋಸ್ಕರ, ಟು ಎಸ್ಕೇಪ್ ಫ್ರಮ್ ದ ಅವಾಯ್ಡ್ ಪನಿಷ್ಮೆಂಟ್, ಒಬೆ ದ ರೂಲ್ಸ್. ಓಕೆ, ಸೆಕೆಂಡ್ ಸ್ಟೇಜ್ ಬಂದು ಇಂಟ್ರೆಸ್ಟ್ ಅಬೌಟ್ ರಿವಾರ್ಡ್ಸ್. ಓಕೆ, ಇಂಟ್ರೆಸ್ಟ್ ಅಬೌಟ್ ರಿವಾರ್ಡ್ಸ್ ಆರ್ ಸೆಲ್ಫ್ ಇಂಟ್ರೆಸ್ಟ್ ಓರಿಯೆಂಟೇಷನ್ ಅಂತ ಹೇಳ್ಬೋದು. ಇಂಟ್ರೆಸ್ಟ್ ಅಬೌಟ್ ರಿವಾರ್ಡ್ಸ್ ಅಂತ ಹೇಳಿದ್ರೆ, ಸೆಕೆಂಡ್ ಸ್ಟೇಜ್ ಬಂದು ಇಂಟ್ರೆಸ್ಟ್ ಅಬೌಟ್ ರಿವಾರ್ಡ್ಸ್. ಓಕೆ, ಇಂಟ್ರೆಸ್ಟ್ ಅಬೌಟ್ ರಿವಾರ್ಡ್ಸ್ ಆರ್ ಸೆಲ್ಫ್ ಇಂಟ್ರೆಸ್ಟ್ ಓರಿಯೆಂಟೇಷನ್ ಅಂತ ಹೇಳ್ಬೋದು. ಇಂಟ್ರೆಸ್ಟ್ ಅಬೌಟ್ ರಿವಾರ್ಡ್ಸ್ ಅಂತ ಹೇಳಿದ್ರೆ, ನೀನು ಎಕ್ಸಾಮಲ್ಲಿ ಫಸ್ಟ್ ಬಂದರೆ ನಾನೀಗೊಂದು ಸೈಕಲ್ ಕೊಡಿಸ್ತೀನಿ ಅಂತ ಅಮ್ಮ ಹೇಳ್ತಾರಲ್ವಾ. ಸೊ ಇಂಟ್ರೆಸ್ಟ್ ಅಬೌಟ್ ರಿವಾರ್ಡ್ಸ್, ಈ ಕಾನ್ಸೆಪ್ಟು ಮಗುವಿನಲ್ಲಿ ಬೆಳವಣಿಗೆ ಆಗುತ್ತೆ. ಓಕೆ, ಅದರ್ವೈಸ್ ಇದು ಗೆಟ್ ಇಟ್ ಫಾರ್ ಟ್ಯಾಟ್ ಅಂತ ಹೇಳ್ತಾನೆ. ನಾನು ನಿನಗೆ ಇದು ಕೊಟ್ಟರೆ ನೀನೇನು ನನಗೇನು ಕೊಡ್ತೀಯಾ ಅಂತ ಹೇಳ್ತಾರೆ. ನಾನು ಈ ಸತಿ ಫಸ್ಟ್ ಬಂದರೆ ನೀನೇನು ಗಿಫ್ಟ್ ಕೊಡ್ತೀಯಾ.
self-interest orientation. Okay, next one is conventional level. Conventional level is from 7 to 11 years ಅಂತ ಹೇಳ್ಬೋದು. ಇದು ಸ್ಟೇಜ್ 3 ಅಲ್ಲಿ ಗುಡ್ ಬಾಯ್ ಗುಡ್ ಗರ್ಲ್ ಓರಿಯೆಂಟೇಷನ್. ಗುಡ್ ಬಾಯ್ ಗುಡ್ ಗರ್ಲ್ ಓರಿಯೆಂಟೇಷನ್ ಅಂತ ಹೇಳಿದ್ರೆ ಸೊ ಅಂದರೆ ಪ್ರೇಸಕ್ಕಾಗಿ ಕೆಲಸ ಮಾಡೋದು. ಓಕೆ, ಅಂದರೆ ಈಗ ಮಾರ್ಕ್ಸ್ ಕಾರ್ಡಲ್ಲಿ A+ ಗ್ರೇಡ್ ಬಂತಂದರೆ ಹೀಗೆ ಪ್ಯಾರೆಂಟ್ಸ್ ನಮಗೆ ಪ್ರೇಸ್ ಮಾಡ್ತಾರಲ್ವಾ. A+ ಗ್ರೇಡ್ ಬಂದರೆ ಔಟ್ ಆಫ್ ಔಟ್ ತೆಗೆದ್ರೆ ಮಗುಗೆ ತಾಯಿ ಪ್ರೇಸ್ ಮಾಡ್ತಾರೆ. ಟೀಚರ್ ಆದವರು ಗುಡ್ ಬಾಯ್ ಗುಡ್ ಗರ್ಲ್ ಅಂತ ಹೇಳ್ತಾರಲ್ವ, ಇದಕ್ಕೋಸ್ಕರ ಕೆಲಸ ಮಾಡುವಂಥದ್ದು. ಓಕೆ, ಇದು ಕನ್ವೆನ್ಷನಲ್ ಲೆವೆಲ್ 3rd ಸ್ಟೇಜಲ್ಲಿ. ಇನ್ 4th ಸ್ಟೇಜಲ್ಲಿ ಲಾ ಆ್ಯಂಡ್ ಆರ್ಡರನ್ನು ಪಾಲಿಸುವಂಥದ್ದು. ಸೊಸೈಟಿಲಿ ಲಾ ಆ್ಯಂಡ್ ಆರ್ಡರ್ ಹೇಗೆ ಪಾಲಿಸೋದು ಅಂದರೆ ನಿಯಮಗಳ ಪಾಲನೆ ಮಾಡುವಂಥದ್ದು ಸಮಾಜದಲ್ಲಿ. ಫಾಲೋ ದ ಸೋಷಿಯಲ್ ರೂಲ್ಸ್, ಯಾವುದೇ ತರಹದ ಸೋಷಿಯಲ್ ರೂಲ್ಸ್ಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದಲ್ಲ, ಎಲ್ಲ ರೂಲ್ಸನ್ನು ಫಾಲೋ ಮಾಡೋದು. ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್ಲು ಎಬೋ 11 ಇಯರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೆಲ್ಫ್ ಚೋಸನ್ ಪ್ರಿನ್ಸಿಪಲ್, ಸೋಷಿಯಲ್ ಕಾಂಟ್ರಾಕ್ಟ್ ಓರಿಯೆಂಟೇಷನ್ ಆ್ಯಂಡ್ ಇಂಡಿವಿಜುವಲ್ ರೈಟ್ಸ್. ಸೊ ಇದರಲ್ಲಿ ನಾವು ಏನು ನೋಡ್ಬೋದಂದರೆ, ಫಾರ್ ಎಕ್ಸಾಂಪಲ್ಲು ಈಗ ನಮಗೆ ಪೊಲ್ಯೂಷನ್ಗೆ, ಸೊ ಎನ್ವೈರ್ಮೆಂಟಲ್ ಪೊಲ್ಯೂಷನ್ಗೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಸೊ ಹಾನಿಕಾರಕ ಅಂತ ಗೊತ್ತು ಅಲ್ವಾ. ಸೊ ಪರ್ಸನ್ ಏನು ಮಾಡ್ತಾನೆ ಅಂದರೆ, ನಾವು ಮನೇಲಿ ಯೂಸೇ ಮಾಡಲ್ಲ, ಇವನ್ ಪ್ಲಾಸ್ಟಿಕ್ ಬ್ಯಾನ್ ಆಗಿಲ್ಲ ಅಂದರೂ ಕೂಡ ಅವ್ನ ಮನೇಲಿ ಬ್ಯಾಗ್ ಬಳಸೋದನ್ನೇ ನಿಲ್ಲಿಸ್ಬಿಡ್ತಾನೆ. ಇದು ಒಂದು ಇಂಡಿವಿಜುವಲ್ ರೈಟ್ಸ್, ಗೊತ್ತಾಯ್ತಾ. ಸೊ ಅಂದರೆ ಪರಿಸರ ರಕ್ಷಣೆ ಮಾಡೋದು ಅವನು ಮುಖ್ಯ ಎಂದು ಅವ್ನು ನಂಬೋದು. ಓಕೆ, ಸೊ ಇದಕ್ಕೊಂದು ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಆ್ಯಂಬುಲೆನ್ಸಲ್ಲಿ ಅರ್ಜೆಂಟಲ್ಲಿ ಕರ್ಕೊಂಡು ಹೋಗ್ಬೇಕು ಒಬ್ಬರು ಜೀವನ ಬದುಕಿಸೋಕೆ. ಅಲ್ಲಿ ರೆಡ್ ಲೈಟ್ ತೋರಿಸ್ತಾ ಇದ್ರು ಕೂಡ ಅವನು ದಾಟಿ ಹೋಗ್ತಾನೆ. ಯಾಕಂದ್ರೆ ಒಂದು ಜೀವ ಉಳಿಸೋದ್ಕಿಂತ ಮುಖ್ಯ ರೂಲ್ಸ್ಗಳ ಪಾಲನೆ ಅಲ್ವಾ. ರೂಲ್ಸ್ಗಳನ್ನ ಎಷ್ಟು ಪಾಲಿಸ್ಬೇಕು ಅಂದರೆ ಒಂದು ಹಂತದವರೆಗೆ ಪಾಲಿಸ್ಬೋದು. ಅಂದರೆ ನಾವು ಒಬ್ಬ ಮನುಷ್ಯನನ್ನ ಇದಕ್ಕೂ ಮೀರಿದ ಒಂದು ಡಿಸಿಷನ್ಸ್ ತಗೋಬೇಕು ಅಂತ ಆದಾಗ ಸೊ ನಾವು ರೂಲ್ಸ್ನ ಉಲ್ಲಂಘನೆ ಮಾಡಲೇಬೇಕು ಅಲ್ವಾ. ಅದು ಪೋಸ್ಟ್ ಕನ್ವೆನ್ಷನಲ್ ಲೆವೆಲಲ್ಲಿ ಬರುತ್ತೆ. ಸೋಷಿಯಲ್ ಇಲ್ಲಿ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್ ಎಲ್ಲರೂ ಅವರು ಜೀವನ ಕೊಟ್ಟರು ಸ್ವಾತಂತ್ರ್ಯಕ್ಕಾಗಿ ಅಲ್ವಾ. ಸೊ ದೇ ಡೆವಲಪ್ಡ್ ಓನ್ ಸೆಟ್ ಆಫ್ ಮಾರಲ್ ಗೈಡ್ಲೈನ್ಸ್ ವಿಚ್ ಮೇ ಆರ್ ಮೇ ನಾಟ್ ಬಿ ಫಿಟ್ ದ ಲಾ. ಹೌದಲ್ವಾ, ಇದು ಲಾಗೆ ವಿರುದ್ಧವಾದರೂ ಕೂಡ ಅವರಲ್ಲೇ ಒಂದು ದೇ ಡೆವಲಪ್ಡ್ ಓನ್ ಸೆಟ್ ಆಫ್ ಮಾರಲ್ ಗೈಡ್ಲೈನ್ಸ್. ಸೊ ಅವರು ತಮ್ಮ ಜೀವನ ಪ್ರಾಣನೇ ತ್ಯಾಗ ಮಾಡಿದ್ರು. ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬೋದು ಇದನ್ನು. ಓಕೆ, ಮಹಾತ್ಮ ಗಾಂಧೀಜಿ ಅವರು ಹಿಂಸಾ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳದೆ ಅಹಿಂಸೆಯ ಮೂಲಕ ಹೋರಾಟವನ್ನು ಮಾಡಿದ್ರು. ಶಾಂತಿ ಮೂಲಕ ವ್ಯತ್ಯಾಸ ತರುವುದು ಅವ್ರದ್ದು ತತ್ವವಾಗಿತ್ತು. ಒಬ್ಬ ಸಾಕ್ಷಿದಾರ ಸತ್ಯ ಹೇಳಿದ್ರು ತನಗೆ ಅಪಾಯ ಇದೆ ಅಂತ ಗೊತ್ತಿದ್ರು ಅವನು ಸತ್ಯನೇ ಹೇಳ್ತಾನೆ. ಅದು ಅವನ ಪ್ರಿನ್ಸಿಪಲ್, ಎಥಿಕಲ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬೋದು. ಕೋಲ್ಬರ್ಗ್ದು ಮೇಜರ್ ಕ್ರಿಟಿಸಿಸಮ್ ನೋಡೋದಾದ್ರೆ, ಮೊದಲಿಂದಾಗಿ ಇದು ಅವನ ಥಿಯರಿ ಜೆಂಡರ್ ಬಯಾಸ್ ಆಗಿತ್ತು. ಕ್ಯಾರಲ್ ಗಿಲ್ಗನ್ ಅನ್ನೋಳು ದ ಸ್ಟೂಡೆಂಟ್ ಆಫ್ ಕೋಲ್ಬರ್ಗ್. ಓಕೆ, ಶೀ ಈಸ್ ಆಲ್ಸೋ ಸೈಕಾಲಜಿಸ್ಟ್ ಆ್ಯಂಡ್ ಅವಳು ಏನು ಹೇಳ್ತಾಳೆ ಅಂದರೆ, ಆರ್ಗ್ಯೂಡ್ ದ್ಯಾಟ್ ಹಿಸ್ ಥಿಯರಿ ವಾಸ್ ಬಯಸ್ ಟುವರ್ಡ್ಸ್ ಅ ಮೇಲ್ ಪರ್ಸ್ಪೆಕ್ಟಿವ್. ಹೌದು, ಓನ್ಲಿ ನಾವು ಮೇಲ್ ಪರ್ಸ್ಪೆಕ್ಟಿವ್ ತಗೊಂಡು ಅವನ ಒಂದು ಥಿಯರಿನ ಮಂಡಿಸ್ತಾ ಅಲ್ವಾ, ಯಾವುದೇ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಇರಲಿಲ್ಲ. ಸೊ ಓನ್ಲಿ ಎರಡನೇ ಪಾಯಿಂಟ್ ಏನಂದರೆ, ಇದು ಕಲ್ಚರಲ್ ಬಯಾಸ್ ಅಂತ ಹೇಳ್ಬೋದು. ಕಲ್ಚರಲ್ ಬಯಾಸ್ ಅಂದರೆ ದ ಸ್ಟೇಜಸ್ ಹಿ ಪ್ರಪೋಸ್ಡ್ ಮೇ ನಾಟ್ ಬಿ ಯೂನಿವರ್ಸಲಿ ಅಪ್ಲಿಕೇಬಲ್. ಹೌದು, ಇದು ಕೇವಲ ಒಂದು ಅಮೇರಿಕಾದ್ದು ಕೆಲವು ವೈಟ್ ಬಾಯ್ಸ್ದು ಅಷ್ಟು ಜನರದ್ದು ಪರ್ಸ್ಪೆಕ್ಟಿವ್ ತಗೊಂಡು ಮಾಡಿದ್ದಾಗಿತ್ತಲ್ವಾ ಒಂದು. ಸೊ ದ ಸ್ಟೇಜಸ್ ಹಿ ಪ್ರಪೋಸ್ಡ್ ಮೇ ನಾಟ್ ಬಿ ಯೂನಿವರ್ಸಲಿ ಅಪ್ಲಿಕೇಬಲ್. ಸಂಸ್ಕೃತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಡಿಫ್ರೆಂಟ್ ಆಗಿ ಯೋಚಿಸ್ತಾರಲ್ವ. ಇದು ಕೇವಲ ಒಂದೇ ಪ್ರದೇಶದ ಜನರ ಸ್ಯಾಂಪಲ್ಸ್ ಅಂದರೆ ಅವರ ಒಂದು ಒಪಿನಿಯನ್ ಬಯಾಸ್ಡ್ ಆಗಿತ್ತು. ಸೊ
ಈ ಥರ ಅವರು ವಿಮರ್ಶಕರು ಹೇಳ್ತಾರೆ. ಇದೊಂದು ಕಲ್ಚರಲ್ ಬಯಾಸ್ ಅಂತ ಕ್ರಿಟಿಸಿಸಮ್ ಮಾಡ್ತಾರೆ. ನೆಕ್ಸ್ಟು ಥರ್ಡ್ ಪಾಯಿಂಟ್ ಬಂದು ವೆಸ್ಟರ್ನ್ ಎಥ್ನೋಸೆಂಟ್ರಿಸಮ್. ವೆಸ್ಟರ್ನ್ ಎಥ್ನೋಸೆಂಟ್ರಿಸಮ್ ಅಂತ ಹೇಳಿದ್ರೆ ಸ್ಟಡೀಸ್ ಕಂಡಕ್ಟೆಡ್ ಪ್ರೈಮರಿಲಿ ವಿತ್ ವೆಸ್ಟರ್ನ್ ಅಡೋಲೆಸೆಂಟ್ಸ್ ಆ್ಯಂಡ್ ಅಡಲ್ಟ್ಸ್. ಅಂದರೆ ಕೋಲ್ಬರ್ಗ್ದು ವೆಸ್ಟರ್ನ್ ಎಥ್ನೋಸೆಂಟ್ರಿಸಮ್ ಆಗಿತ್ತು ಅಂತ ಹೇಳ್ತಾರೆ. ಅಂದರೆ ಓನ್ಲಿ ಒಂದು ಪಶ್ಚಿಮ ಯೂತ್ ಪ್ರೌಢರ ಮೇಲೆ ಮಾತ್ರ ನಡೆದಂತಹ ಒಂದು ಅಧ್ಯಯನವಾಗಿತ್ತು. ಸೊ ಅವರಿಂದ ಬಂದ ಒಂದು ಒಪಿನಿಯನ್ನಿಂದ ಇವನು ಒಂದು ಸ್ಟೇಜಸನ್ನು ಮಾಡಿತ್ತು.